ಒಂದು ಮನೆ ಅಂದ್ಮೇಲೆ ದಾಯಾದಿಗಳು ಇದ್ದೇ ಇರ್ತಾರೆ. ದಾಯಾದಿ ಕಲಹ ನಮ್ಮ ದೇಶದ ಮಣ್ಣಿನ ಗುಣ. ಎನ್ಡಿಎ ಒಂದು ಮನೆ ಇದ್ದಂತೆ, ಬೇರೆ ಬೇರೆ ಅಭಿಪ್ರಾಯ ಇರೋದೆ. ಮಂಡ್ಯ ಹಾಸನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಆಗ ಸೋಲಿಸಿ ಈಗ ತಮ್ಮ ಅಂದ್ರೆ ಒಪ್ಪೋಕಾಗತ್ತಾ ಎಂದಿದ್ದ ಪ್ರೀತಂ ಗೌಡ ಹೇಳಿಕೆಗೆ ಸುದ್ದಿಗೋಷ್ಠಿಯಲ್ಲಿ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳೆದ ಎಲೆಕ್ಷನ್ ನಲ್ಲಿ ವಿರೋಧ ಮಾಡಿದ್ದು ನಿಜ, ಆದ್ರೆ ಲೋಕಸಭೆಗೆ ಮೈತ್ರಿ ಮಾಡಿಕೊಂಡಿದ್ದೇವೆ, ಹೇಗೇನಿದ್ರು ಒಟ್ಟಾಗಿ ಹೋಗಬೇಕು. ಅಮಿತ್ ಶಾ ಕೂಡ ನಿನ್ನೆ ಅದನ್ನೇ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಅಲ್ಲ, ಈಗ ನಮ್ದು ಎನ್ಡಿಎ. ಬೆಂಗಳೂರಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾಯದಿ ಕಲಹ ಅದು ನಡೀತಾ ಇರ್ತದೆ. ಆದ್ರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾವೀಗ ಒಂದಾಗಿ ಕೆಲಸ ಮಾಡ್ಲೇಬೇಕಲ್ಲ. ದಾಯದಿ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದಿ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ. ಅದು ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಕ್ಕಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ಕಳೆದ ಚುನಾವಣೆ ಏನಾಯ್ತು, ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿಂದು ಭವಿಷ್ಯನೂ ಹೇಳಿದ್ದಾರೆ ಅವರು, ಏನಾಗುತ್ತೆ ಅಂತ ಹೇಳಿ. ಆ ಭವಿಷ್ಯನೂ ನೋಡೋಣ. ಇದರಲ್ಲಿ ನೆನ್ನೆ ಹೋಗದೇ ಇರೋದಕ್ಕೆ ಏನು ತಪ್ಪ ಅರ್ಥ ಕಲ್ಪಿಸಬೇಕಾಗಿಲ್ಲ. ಎಲ್ಲ ಸುಗಮವಾಗಿ ಸೀಟ್ ಹೊಂದಾಣಿಕೆ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ 28ರ ಗುರಿ ಏನಿದೆ ಅದು ಮುಟ್ತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಆ ಗುರಿ ಮುಟ್ತೀವಿ. ಇಲ್ಲ, ಎನ್ಡಿಎಗೆ ನೆನ್ನೆ ಅಮಿತ್ ಶಾ ಅವ್ರ ಥರ ಏನು ಹೇಳಿದ್ದಾರೆ, ಇಲ್ಲಿ ಬಿಜೆಪಿ ಜೆಡಿಎಸ್ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಎನ್ಡಿಎ ಅಭ್ಯರ್ಥಿ ಅಂತಕ್ಕಂಥದ್ದು ಅಂತ ಹೇಳಿ ಅಮಿತ್ ಶಾ ಅವರೇ ನೆನ್ನೆ ಬಿಜೆಪಿಯ ನನ್ನ ಮಿತ್ರರಿಗೂ ಹೇಳೋಗಿದ್ದಾರೆ. ಅದರಿಂದ ಇಲ್ಲಿ ಕ್ಯಾಂಡಿಡೇಟು ಎನ್ಡಿಎ ಕ್ಯಾಂಡಿಡೇಟ್ ಅಷ್ಟೇ, ಎರಡೂ ಪಕ್ಷಗಳಿಂದ. ನಾನು ಎಲ್ಲ ಹಳೆ ಸ್ನೇಹಿತರು ಟಿಕೆಟ್ ವಿಷಯ ಚರ್ಚೆ ಮಾಡಕ್ ಬರ್ತಾ ಇಲ್ಲ. ನನ್ನ ಹಳೆ ಸ್ನೇಹಿತರು ಮತ್ತೀಗೆಲ್ಲ ಸ್ವಲ್ಪ ನಾವು ಒಂದಾಗಿರೋದ್ರಿಂದ ಸೌಹಾರ್ದಯುತವಾದಂಥ ಭೇಟಿಗಳಿಗೆ ಬರ್ತಾ ಇರ್ತಾರೆ. ಅದರಲ್ಲೇನು ವಿಶೇಷತೆ ಏನಿಲ್ಲ.